ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರು ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಹಾಗೆಯೇ ನಾನು ಬೆಳಗ್ಗೆ ಇಲ್ಲಿ ಟೀಗೆ ಇಟ್ಕೊಂಡಿದ್ದೀನಿ, ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಸ್ವೀಟಿಗೆ. ಹಾಗೆ ಪಲಾವ್ ಮಾಡಬೇಕು. ಅಮ್ಮಗೆ ಬ್ರೆಡ್ ರೋಸ್ಟ್ ಬೇಕಂತೆ, ಜಾಮ್ ಹಾಕಿಬಿಟ್ಟು. ಸೊ ಅದಕ್ಕೋಸ್ಕರ ಅವಳಿಗೂ ಕೂಡ ಬ್ರೆಡ್ಡನ್ನು ರೋಸ್ಟ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೈಟ್ದು ಹಾಗಲಕಾಯಿ ಗೊಜ್ಜಿದೆ, ಬೇಳೆ ಸಾರು ಕೂಡ ಇದೆ. ಸ್ವೀಟಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ, ಅವಳೇನೋ ಮಾಡ್ಕೊತಾ ಇದ್ದಾಳೆ, ಕಾಲನ್ನು ಕಚ್ಕೊತಾ ಇದ್ದಾಳೋ ಏನೋ ಮಾಡ್ತಾ ಇದ್ದಾಳೆ. ಎಷ್ಟು ನಾನು ಕರೆದ್ರೂ ಅವಳು ನೋಡೋದೇ ಇಲ್ಲ, ಅವಳು ಬ್ಯುಸಿಯಲ್ಲಿದ್ದಾಳೆ. ಹಾಗೆ ಚೆನ್ನಾಗಿ ಜೋರು ಮಾಡಿದ ತಕ್ಷಣ ಕೇಳ್ತಾ ಇದ್ದಾಳೆ. ಇಲ್ಲಿ ಇವಾಗ ಬೈತಾ ಇದ್ದೀನಲ್ಲ, ಅದಕ್ಕೆ ನೋಡ್ತಾ ಇದ್ದಾಳೆ. ಒಂದೊಂದು ಟೈಮಲ್ಲಿ ನೀವು ಎಷ್ಟಾರು ಕರೀರಿ, ನೋಡೋದೇ ಇಲ್ಲ ಅವಳು. ಸೊ ನಾನು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಪಲಾವೆಲ್ಲ ಮಾಡಾಯಿತು. ಸ್ವಲ್ಪ ಪಲಾವ್ ಮಾಡಿದ್ದೀನಿ. ಮತ್ತು ಸ್ವೀಟಿ ಮೊಟ್ಟೆ ಎಲ್ಲ ತಿನ್ನಿಸ್ಬಿಟ್ಟು ಸ್ವೀಟಿ ಮಲ್ಕೊಂಡಿದ್ಲು. ಸುಮ್ಮನೆ ಈ ಥರ ಮಸಾಜ್ ಮಾಡ್ತಾ ಇದ್ದೆ ಅವಳಿಗೆ. ಸೊ ಆರಾಮ ಮಲ್ಕೊಂಡಿದ್ದಾಳೆ ಅವಳು. ಹಾಗೆಯೇ ಅಲ್ವಾ, ಒಂದು ಮಗು ಥರ ಅವಳು. ಮತ್ತು ಸ್ವೀಟಿ ಎದ್ಮೇಲೆ ಸ್ವಲ್ಪ ಹೊರಗಡೆ ಬಿಟ್ಟಿದ್ದೀನಿ, ಯಾಕಂದರೆ ಅವಳಿಗೂ ಒಳಗಡೆನೇ ಇಟ್ಕೊಂಡಿದ್ರೆ ಅವಳಿಗೂ ಮೂಡ್ ಫ್ರೆಶ್ ಇರೋದಿಲ್ಲ. ಸೊ ಸ್ವಲ್ಪ ಅಮ್ಮ ಜೊತೆಲಿ ಆಟ ಆಡಲಿ ಅಂತ ಹೊರಗಡೆ ಬಿಟ್ಟಿದ್ದೀನಿ. ಇಲ್ಲಾಂದರೆ ಅದು ಒಬ್ಬಳೇ ಅವಳಿದ್ದರೆ ಅದು ಹದ್ದು ಬಂದು ಕುಕ್ಕು ಬಿಡುತ್ತೆ. ನಿನ್ನೆನೇ ಯಾವಾಗ ಕುಕ್ಕು ಬಿಟ್ಟಿದೆ, ನಾನು ಯಾವಾಗಲೂ ಹೊರಗಡೆ ಬಿಡೋದೇ ಇಲ್ಲ. ಸೊ ನಿನ್ನೆ ಅದಕ್ಕೆ ಎಷ್ಟು ನೋವಾಯ್ತಿರ್ಬೋದು, ತಲೆ ಮೇಲೆ ಕುಕ್ಕು ಬಿಟ್ಟಿದೆ, ಕಚ್ಚಿಬಿಟ್ಟಿದೆ. ಸೊ ಅಮ್ಮ ಜೊತೆಲಿ ಆಟ ಆಡಲಿ ಅಂತ ಸ್ವಲ್ಪ ಬಿಟ್ಟಿದ್ದೀನಿ. ಇವತ್ತು ಬಿಸಿಲು ಕೂಡ ಇಲ್ಲ ಅಲ್ವಾ, ಬಿಸಿಲಿದ್ರೆ ಬಿಡಲ್ಲ ಅವಳಿಗೆ, ಅಲ್ಲೋ ಕೂತ್ಕೊತಾಳೆ ಅವಳು, ಎಷ್ಟು ಬಿಸಿಲು ಇರುತ್ತೆ. ಸೊ ಅದಕ್ಕೋಸ್ಕರ ಒಳಗಡೆನೇ ಇಟ್ಕೊಂಡಿರ್ತೀನಿ ನಾನು. ಸೊ ಇಲ್ಲಿ ಅಮ್ಮ ಇದ್ದರಿಂದ ಸ್ವಲ್ಪ ಹೊರಗಡೆ ಬಿಟ್ಟಿದ್ದೀನಿ, ಆಟ ಆಡ್ತಾ ಇದ್ದಾಳೆ ಅಮ್ಮ ಜೊತೆಲಿ. ಅದು ಎಷ್ಟು ದೊಡ್ಡ ಹಕ್ಕಿ ಇದೆ ಅಂತ ಹೇಳಿದ್ರೆ, ಇವಳನ್ನು ಎತ್ಕೊಂಡು ಹೋಗ್ಬೋದವು ಆ ಹಕ್ಕಿ ಬಂದು. ನೋಡಿ ಎಷ್ಟು ಹುಷಾರಿದೆ ಅದು. ಈ ಕಡೆಯಿಂದ ನೋಡ್ತಾಳೆ, ಆ ಕಡೆ ಬಂದ್ಲು ಅಂತ ಆ ಕಡೆ ನೋಡ್ತಾಳೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕಡಲೆ ಹಸಿ ಇಟ್ಟಿತ್ತು, ಸ್ವೀಟ್ ಬೂಂದಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಮಾಡ್ಕೊಂಡಿದ್ದೀನಿ. ಅದು ಏನೋ ಬೂಂದಿ ಹಾಕ್ತಾರಲ್ವ, ಅದು ತಟ್ಟೆನೋ ಏನೋ ಜಾಲರಿನೋ ಏನೋ ಹೇಳ್ತಾರೆ. ಸೊ ಅದು ಸರಿಯಾಗಿರಬೇಕು. ಈ ಜಾಲರಿಯಲ್ಲಿ ಹಾಕಿದರೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ. ಸೊ ಹಾಕಿದ್ದೀನಿ ನೋಡಿ, ಈ ಥರ ಬಂದಿದೆ, ಚಿಕ್ಕದು ದೊಡ್ಡದು ಎಲ್ಲ ಬಂದಿದೆ. ಸೊ ಮಾಡಿ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಆಗಿದೆ, ಬೇಗ ಎತ್ತಿ ಬಿಡ್ತೀನಿ. ಒಂದು 20 ನಿಮಿಷ, ಅರ್ಧ ಗಂಟೆ ಬಿಟ್ಟರೆ ಅದು ಚೆನ್ನಾಗಿ ನೀರು ಹೀರ್ಕೊಳುತ್ತೆ. ನೋಡಿ ಈ ಥರ ಬಂದಿದೆ. ಒಂದು 2 kg ಆಗಿರ್ಬೋದು ಅನಿಸುತ್ತೆ. ಮಿಸ್ ಆಗಿಬಿಟ್ಟಿದೆ ಇಲ್ಲಿ ವಿಡಿಯೋ, ಹಿಂದೆ ಮುಂದೆ ಆಗಿದೆ. ಸೊ ನಾನು ಅದನ್ನು ಸಕ್ಕರೆ ಪಾಕಕ್ಕೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊರಗಡೆ ಮಕ್ಕಳನ್ನು ಬಿಟ್ಟಿದ್ದೆ ಅಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ ಬಂದೆ. ಸೊ ಅಮ್ಮ ತಲೆ ಬಚ್ಕೊತಾ ಇದ್ಲು. ಅಮ್ಮಗೆ ಇವತ್ತು ಕಳಿಸ್ಬೇಕಿತ್ತು, ಮತ್ತು ಬೇಡ ಸಂಡೇ ಕಳ್ಸೋಣ ಅಂತ ಇಟ್ಕೊಂಡಿದ್ದೀನಿ. ಸ್ವೀಟಿ ಎಲ್ಲೋ ಕೂತ್ಕೊಂಡಿದ್ದಾಳೆ. ಅವಳಿಗೆ ಸುತ್ತಲೂ ಈ ಕಾಂಪೌಂಡಲ್ಲಿ ಗ್ಯಾಪ್ ಇಲ್ಲ ಎಲ್ಲೂ ಅವಳು ನೋಡಲಿಕ್ಕೆ. ಸೊ ಅದಕ್ಕೋಸ್ಕರ ಸ್ವೀಟಿ ಏನು ಮಾಡ್ತಾಳೆ, ಆ ಎಂಡಿಂಗಲ್ಲಿ ಹೋಗಿ ಕೂತ್ಕೊತಾಳೆ. ಅಲ್ಲಿ ಕೂತ್ಕೊಂಡ್ರೆ ಅವಳಿಗೆ ಆ ಫೀಲ್ಡೆಲ್ಲ ಕಾಣಿಸುತ್ತೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡಿರ್ತಾಳೆ. ಸೊ ನಾನು ಕರ್ಬೇವಿನ ಸೊಪ್ಪು ಗಿಡ ಎಲ್ಲ ಮೊನ್ನೆ ಕಟ್ ಮಾಡಿದ್ದೆ, ಅದೆಲ್ಲ ಇವಾಗ ಚಿಗುರಿದೆ ಚೆನ್ನಾಗಿ. ಮತ್ತು ಚೆಂಡು ಹೂವಿನ ಗಿಡನೆಲ್ಲ ಕಿತ್ತುಬಿಟ್ಟಿದ್ದೀವಿ, ಯಾಕೆಂದರೆ ಅದು ಒಣಗೋಗ್ಬಿಡುತ್ತೆ, ಅದೇನು ಹೂ ಬಿಡಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಿತ್ತುಬಿಟ್ಟಿದ್ದೀವಿ. ಇದು 2 ಗಿಡ ಇದೆ. ಇದು ಲಾಸ್ಟ್ ಹೂವು. ಇವಾಗ ಮತ್ತೆ ಬಂದು ಅದನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ನೋಡಿ ಈ ಥರ ಡ್ರೈ ಆಗಿದೆ, ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಅದು ಹೀರ್ಕೊಂಡಿದೆ. ಜಾಸ್ತಿ ಸ್ವೀಟು ಇಲ್ಲ, ಜಾಸ್ತಿ
ಇದು ಆಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನಾನು ತರಕಾರಿ ಎಲ್ಲ ಸ್ವಲ್ಪ ಒರೆಸಿಡೋಣ ಅಂತ ತಗೊಂಡಿದ್ದೀನಿ. ಕರೆಂಟ್ ಹೋದ ತಕ್ಷಣ ಎಲ್ಲ ನೀರು ಹೀರ್ಕೊಂಡು ಬಿಡುತ್ತೆ ತರಕಾರಿ. ಸೊ ಅದಕ್ಕೋಸ್ಕರ ಮತ್ತೆಲ್ಲ ಒರೆಸಿ ಇಡ್ತಾಯಿದ್ದೀನಿ. ಅಕ್ಷಯ್ ಬಂದ, ಅಕ್ಷಯ್ ಜೊತೆಲಿ ಸ್ವೀಟಿ ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವನು ತಮಾಷೆ ಮಾಡ್ತಾಯಿದ್ದ, ಏನು ನಿನ್ನ ಸಮಾಚಾರ ಏನು ಅಂತ ಹೇಳಿ ಅವನ ಜೊತೆಲಿ ಆಟ ಆಡ್ತಾ ಇದ್ಲು. ಹಾಗೆಯೇ ಚಿಕ್ಕ ಮಗ ಎಲ್ಲರೂ ಬರುವಾಗ ಚಿಕನ್ ತೊಗೊಂಡು ಬಂದರು, ಕೇಕ್ ತೊಗೊಂಡು ಬಂದರು. ಸೊ ಇವಾಗ ಪಾರ್ಟಿಗೆಲ್ಲ ರೆಡಿ ಮಾಡಬೇಕು. ನೈಟಲ್ಲಿ ಚಿಕನ್ನ 2 ಥರ ಗ್ರೇವಿ ಮಾಡಿದ್ದೀನಿ. ಇಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕಿ ಏನೇನೋ ಹಾಕಿಬಿಟ್ಟು ಇದೊಂದು ಗ್ರೇವಿ ಮಾಡಿದ್ದೀನಿ. ಹಾಗೆಯೇ ಗೀ ರೈಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಹೊರಗಡೆ ಒಂದು ಪಾರ್ಟಿಗೆಲ್ಲ ರೆಡಿ ಆಗ್ತಾಯಿದೆ. ಚಿಕನ್ ತಂದರೆ ಇವನು ಚಿಕನ್ ರೋಸ್ಟ್ ಮಾಡಬೇಕು, ಅದಕ್ಕೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯವರು ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ. ನಮ್ಮ ಮನೆಯವ್ರದ್ದು ಜನವರಿ 1ನೇ ತಾರೀಕು ಬರ್ತಡೇ, ನಂದು ಬಂದುಬಿಟ್ಟು ಡಿಸೆಂಬರ್ 31ಗೆ ಬರ್ತಡೇ. ಸೊ ಇವತ್ತು ನ್ಯೂ ಇಯರ್ ಕೂಡ. ಎಲ್ಲದಕ್ಕೂ ಒಂದೇ ಕೇಕು ರೆಡಿ ಮಾಡಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ. ಇವಾಗ ಬರುತ್ತೆ ಕೇಕು. ಅಮ್ಮು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಕೇಕು ಆರ್ಡ್ರ್ ಮಾಡಿದ್ವಿ, ಕೇಕು ಬಂತು. ಆ ಕೇಕ್ ಮೇಲೆ ಅವರು ಏನು ಬರದೇ ಇಲ್ಲ. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾನು ಹೊರಗಡೆ ಇದ್ದೆ, ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಆಮೇಲೆ ಕೇಕ್ ಕಟ್ ಮಾಡಬೇಕು. ಇವರು ಚಿಕನ್ ಏನೋ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನಾನು ಕೂಡ ನಿಮಗೂ ಸಪೋರ್ಟ್ ಮಾಡ್ತೀನಿ. ಹಾಗೆಯೇ ಹೊರಗಡೆ ಎಲ್ಲೂ ಹೋಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾನು ಇವಾಗಷ್ಟೇ ಚೇತರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಮಯ ಟೈಮ್ ಕೊಡಿ ಪ್ಲೀಸ್. ಯಾವಾಗಲೂ ನಾನು ವೀಡಿಯೋದಲ್ಲಿ ಇದನ್ನೇ ಕೇಳ್ಕೊತೀನಿ.